ವರ್ಷಕ್ಕೊಮ್ಮೆ ದರ್ಶನ ನೀಡುವ ದೇವಿರಮ್ಮ ದರ್ಶನಕ್ಕೆ ಈಗಾಗಲೇ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸುಮಾರು 3 ಕಿಲೋಮೀಟರ್ಗಳ ಕಾಲ ಒಂದು ಕಾಲ್ನಡಿಗೆಯನ್ನ ಮಾಡಿಕೊಂಡು ಒಂದು ದೇವಿಯ ದರ್ಶನಕ್ಕೆ ಬರ್ತಿರುವಂತದ್ದು. ಏನು ಪ್ರತಿ ವರ್ಷ ಒಂದು ನರಕ ಚತುರ್ದಶಿಯ ಮುನ್ನ ದಿನ ಈ ಒಂದು ದೇವಿಯ ದರ್ಶನವಾಗುತ್ತೆ. ಸೊ ಹಾಗಾಗಿ ಒಂದು ಕಳೆದ ವರ್ಷವೆಲ್ಲವೂ ರಾತ್ರಿ ಈ ಒಂದು ಭಕ್ತರು ಬೆಟ್ಟವನ್ನ ಏರ್ತಿದ್ರು. ಆದ್ರೆ ಈ ಬಾರಿ ಜಿಲ್ಲಾಡಳಿತ ಜೊತೆಗೆ ದೇವಿರಮ್ಮ ಉತ್ಸವ ಸಮಿತಿ ಏನಿದೆ, ಸೊ ಇವೆರಡು ಒಂದು ಸಮಿತಿಗಳ ಒಂದು ನಿಯಮದಂತೆ ಈ ಬಾರಿ 2 ದಿನಗಳ ಕಾಲ ಒಂದು ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಒಂದು ಬೆಳಗ್ಗೆಯಿಂದ ಒಂದು ಸಂಜೆ 4 ರಿಂದ 5 ಗಂಟೆವರೆಗೆ ಈ ಒಂದು ದೇವಿಯ ದರ್ಶನಕ್ಕೆ ಒಂದು ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ದೇವಿಯ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿರುವಂತದ್ದು. ಏನು ಈ ಒಂದು ಬೆಟ್ಟ ಏನಿದೆ, ಚಂದ್ರದ್ರೋಣಗಿರಿಯ ಮೇಲ್ಭಾಗದಲ್ಲಿ ಏನಿದೆ ಈ ದೇವಾಲಯ ಇದೆ. ಸೊ ಇಲ್ಲೂ ಮತ್ತು ಈ ಒಂದು ಬೆಟ್ಟದ ಕೆಳಗಿರುವಂತಹ ದೇವಾಲಯದಲ್ಲಿ 2 ಕಡೆಗಳಲ್ಲಿ ಕೂಡ ಭಕ್ತರು ಒಂದು ದರ್ಶನವನ್ನ ಪಡಿತಿರ್ತಾರೆ. ಅದರ ಜೊತೆಯಾಗಿ ಮತ್ತೊಂದು ಕಡೆಯಲ್ಲಿ ಮಾಪು ಸಮರ್ಪಿಸುವುದು ಅಂತಕ್ಕಂಥ ಒಂದು ನಿಯಮ ಇದೆ. ಕಾರಣ ಏನಂದ್ರೆ ಭಕ್ತರು ತಮ್ಮ ಹರಕೆಯನ್ನು ಏನು ಇಷ್ಟಾರ್ಥವನ್ನ ಬೇಡ್ಕೊಂಡಿರ್ತಾರೆ, ಸೊ ಆ ಒಂದು ಇಷ್ಟಾರ್ಥ ಈಡೇರಿದ ನಂತರ ಈ ಒಂದು ಮಾಪು ಅಂದ್ರೆ ಸೌದೆಯನ್ನ ಈ ದೇವಾಲಯಕ್ಕೆ ಒಂದು ಸಮರ್ಪಣೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಇಲ್ಲಿನ ದೇವಾಲಯ ಸಮಿತಿ ಈ ಒಂದು ಎಲ್ಲ ಸೌದೆಯನ್ನ ಒಂದು ಅಗ್ನಿಕುಂಡಕ್ಕೆ ಆಹುತಿಯನ್ನ ಮಾಡ್ತಾರೆ. ಇದಾದ ನಂತರದಲ್ಲಿ 2 ದಿನಗಳ ಕಾಲ ಈ ಒಂದು ದೇವಿಯ ದರ್ಶನವನ್ನು ಅವಕಾಶವನ್ನ ನೀಡಲಾಗಿದೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇದೀಗ ಭಕ್ತರು ಬಂದು ದೇವಿಯ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಇಲ್ಲಿ ಏನು ಬೆಟ್ಟ ಹತ್ತುವಂತಹ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಒಂದು ಜಿಲ್ಲಾಡಳಿತ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತೆ ಈ ಒಂದು ದೇವಾಲಯ ಸಮಿತಿಯವರು ಮತ್ತು ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಮತ್ತು ಜೊತೆಗೆ ಬೆಟ್ಟ ಹತ್ತುವಂತಹ ಒಂದು ಭಕ್ತರಿಗೆ ಒಂದು ರೋಪ್ ಮುಖಾಂತರ ಅಂದ್ರೆ ಬೆಟ್ಟವನ್ನ ಏರ್ತಕ್ಕಂತಹ ಕಡಿದಾದ ಪ್ರದೇಶದಲ್ಲಿ ಒಂದು ರೋಪ್ ಅನ್ನ ಅಳವಡಿಸಿ ಭಕ್ತರು ಸರಾಗವಾಗಿ ಹೇರಿ ಬರುವಂತಹ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಭರತ್, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.